ನಂಗೆ ಗೊತ್ತಾತೆ ಮಗನೇ, ಗೊತ್ತಾತು. ನಿಂಗೆ ಬೇಜಾರಾಯ್ತು ಅನ್ನೋದು ನನಗೆ ಗೊತ್ತಾಯ್ತು. ಆದ್ರೆ ಎಂತ ಮಾಡ್ತಿ ಹೇಳು? ಎಂಥದಾರು ಹೇಳಂಗಿದ್ದೀನ ನಾನು? ಹೇಳಷ್ಟೆಲ್ಲ ಮುಂದೊಂದು ದಿನನೇ ಹೇಳಾಗಿದೆ. ಮಾತು ಅದೇ ನಮೂನೆ ಅಂತ ಹೇಳಿದ್ರೆ ಅದ್ರ ತಲೆ ಒಳಗೆ ಒಂದೇನಾದ್ರು ಹೊಕ್ಕು ಬಿಡ್ತು ಅಂದ್ರೆ ನೋಡು, ಜಪ್ಪಯ್ಯ ಅಂದ್ರೆ ಬೇರೆ ಹೇಳಿ ಕೇಳಲ್ಲ. ಅದು ಎಂಥ ಸಾಯ್ತೀಯ ನೋಡೋಣ ಹೇಳು. ಏನು ಮಾಡಬೇಕು ಅಂತಲೇ ಗೊತ್ತಾಗಲಿ. ನೀನು ಅವತ್ತು ನನ್ನ ಮನೆ ಬಾಗಿಲಿಗೆ ಬಂದೆ ನೋಡು, ಇಲ್ಲ ಸುಮ್ಮನೆ ಕಪ್ಪಳ್ಳ ಕೂತೆ ಸ್ವಲ್ಪ ಹೊತ್ತು ಒಳಗೆ ಹೋಗಿ ನಾನು. ಆಮೇಲೆ ಎಂತ ಈಗ ಅಲ್ಲೇ ಕೂತ್ರಿ ಏನು ಅನ್ಕೋತೀಯೇನ ಅಂಥೇಳಿ ಬಂದು ಇದು ಮಾಡಿದೆ. ಆದರೂ ಮೊನ್ನೆನೇ ಬರೋಳು ನಾನು, ಮೊನ್ನೆನೇ ಬರೋಳು. ನಿಂಗೆ ಒಂಥರ ಮಕ್ಕ ತೋರ್ಸೋದು ಹೆಂಗೆ ಅನ್ನಂಗೆ ಆಗಿತ್ತೆ ಮಗನೇ ನನಗೆ. ಸದ್ಯಕ್ಕೂ ನೋಡು ಹೇಳ್ತೀನಲ್ಲ ಸೀತಾ, ಮಕ್ಕ ತೋರ್ಸೋದು ಹೆಂಗೆ ಅನ್ನಂಗೆ ಆಗಿತ್ತು. ಅದಕ್ಕೆ ಬರಲ್ಲ ನಾನು. ಪಾಪಣ್ಣನ ಹತ್ರ ಹೇಳಿದೆ, ಅವನ ಹತ್ರನೂ ನಾನು ಮಕ್ಕ ಕೊಟ್ಟು ಮಾತಾಡಲ್ಲ. ಆಗ ವಿಚಾರ ಅದೇ ಹಿಂಗೆ ಹೇಳ್ತೀನಿ, ನಿಧಾನದಿಂದ ಇನ್ನೊಂದಿನ ಹೇಳ್ತೀನಿ. ಆದರೂ ಎದುರಿಸಿನಿ, ಹೋಗಬಾರ್ದನೋ, ಹೋಗಿ ಆ ಮಗು ಎಲ್ಲಿ ಹೊತ್ತು ನೋಡಬಾರ್ದನೋ ಅಂದರೆ ಹಿಂಗೆ ಹೋಗಕ್ಕೆ ಹೊಡ್ತಾ ಇದ್ದ. ಅವನು ಹೇಳ್ದ, ಸುಮ್ಮನೆ ಹೇಳಿದ್ರೆ ಸಹಿಯಲ್ಲ, ಅವನು ಭಾಳ ಹೇಳ್ದ. ಏನಂತ ತಿಳ್ಕೊಂಡೀಯ, ಮಗು ಹಂಗಲ್ಲ ಅಂಥೇಳಿ. ಆದರೂ ಇದಕ್ಕೆ ಸಮಾಧಾನ ಇಲ್ಲ ನೋಡೋ ಮನಸ್ಸಿಗೆ. ಪಗುತ್ತಾ ಆ ಮಗಿಗೆ ಬೈಯೋದೆ, ಪಗುತ್ತಾ ಆ ಮಗಿಗೆ ಬೈಯೋದು. ಬೈಯೋದು ಮತ್ತೆ ಎಂತಕ್ಕಲ್ಲ ಪಾರತಕ್ಕ. ಮಾತಾಜಿ ಫೋನ್ ಮಾಡಿದಾಗ ನನಗೂ ಹೇಳಿದ್ರು, ಹಿಂಗೆ ಅಂತ ಭಾಳ ಹೊಗಳಿದ್ರು. ಕನ್ನಡ ಮೀಡಿಯಮಿಂದ ಬಂದಳಾದರೂ ಕಲಿತು ಅದು ಅಷ್ಟು ಚೆನ್ನಾಗಿ ಓದ್ತಾ ಇದೆ ಅಂತ ಹೇಳಿಬಿಟ್ರೆ, ಇಲ್ಲ ಈ ಫಸ್ಟಿಂದ ಇಂಗ್ಲೀಷ್ ಮೀಡಿಯಮಿಗೆ ಕಳಿಸ್ದಾಳಲ್ಲ, ಹಾಗಾಗಿ ಆ ಮಗಿನ ಮೇಲೆ ಆ ಥರ ಇದು ಅಂಥದ್ದೇನ ಹಿಂಗೂ ಎಲ್ಲ ಮನುಷ್ಯರು ಜ್ಞಾನ ಮಾಡ್ತಾರೆ ಅಂದರೆ ನನಗೆ ಭಾಳ ಒಂಥರ ಆಶ್ಚರ್ಯ ಆಗ್ತದೆ ನೋಡಿ. ಅವತ್ತು ನನಗಾದ ಬೇಜಾರು ನೀವು ಏನು ತಿಳ್ಕೊತೀರೇನೋ, ನಿಮ್ಮ ಮೇಲೂ ಮಾತ್ರ ಬೇಜಾರಾಗಿತ್ತು ನನಗೆ. ಒಂದು ಮಾತು ಹಂಗಾರೆ ಪೊಳ್ಳು ಹೇಳ್ತಾನೆ ನಿಮ್ಮ ಹತ್ರ ಹೇಳಿನಿ ಅಂಥೇಳಿ, ಆದರೂ ಪಾರತಕ್ಕ ಹೇಳೋಕ್ಕಾಗ್ಲನು ಅಂತ ಭಾಳ ಬೇಜಾರಾಗಿತ್ತು. ಈಗ ನೀವು ಹೇಳಿದ್ಮೇಲೆ ಗೊತ್ತಾಗಿದ್ದು, ಅದಕ್ಕೆ ಹೇಳೋದು ನೋಡಿ. ಎಲ್ಲ ಅವರವರ ಇದರ ನಿಂತು ಮಾತಾಡ್ದಾಗಲೇ ಗೊತ್ತಾಗೋದು ಯಾವ ಒಂದು ವಿಚಾರ ಆದರೂ ಅಂತ. ಹ್ಞೂ ಯಾರು ಒಬ್ಬರಿಗೆ ಗಿರಾಚಾರ ಕೆಟ್ಟಾಗ ಬ್ಯಾಡ್ದಿದ್ದು ಆಪಾದನೆ ಎಲ್ಲ ಬಂದೇ ಹೋಗ್ತದೆ. ಬಾಕಿ ಬೇಡ. ಇವತ್ತು ನೋಡಿ ನೀ ಹೇಳ್ತೀಯ, ನಿಂಗಣ್ಣೆಲ್ಲ ಮೊನ್ನೆ ಅಲ್ಲೆಲ್ಲ ಪೇಟೆಲ್ಲೇ ಕೂತ್ಕೊಂಡು ಇವ್ರಿಗೆ ಕ್ಯಾಪ್ ಮುಖ ಅಂತ ಹೇಳಿದ್ದಂತೆ. ಏನು ಸಿಟ್ಟು ಅಂದರೆ ಹೇಳ್ಬೇಡಲ್ಲ, ಹೇಳಿದೆ ತಪ್ಪೇ ಬಿಡು. ಇಂದು ಬೆಳಗ್ಗೆ ಎದ್ಕೊಂಡು ಏನು ಬೈತಾ ಇದ್ದಾರೆ ನನಗೆ. ಆ ಥರ ಹೇಳ್ದೆ, ಮನೇಲಿ ಒಬ್ಬನೊಬ್ಬರು ಕೇಳಲ್ಲ, ಹಂಗೆ ಮಾಡ್ತೀರಿ ಹಿಂಗೆ ಮಾಡ್ತೀರಿ, ನಮ್ಮ ಮನೆ ಬಾಗಿಲಿಗೆ ಬರಲಿ ಅವ್ನು ಏನು ಮಾಡ್ತೀನಿ ಅಂತೇಳಿ ಏನು ಇದು ಮಾಡ್ತಾ ಇದ್ದಾರೆ. ಏನಾರು ಹೇಳ್ಕೇಳಿ ಪುಣಾತ್ಮ ಅಂಥೇಳಿ ನಂಗೆ ಸಿಟ್ಟು ಬಂತು ನಿಂಗಣ್ಣನ ಮೇಲೆ. ಹಾಗೆ ನನ್ನ ಕೆಲಸ ನಾನು ಮಾಡ್ತಾ ಹಾಕಿದ್ದೀನಿ. ಹರಿ ಅಂತ ಅವನೇ ಬರ್ಬೇಕನ್ನೇ ನೀ ಹೇಳ್ತೀಯ. ನನಗೆ ಹೆದರಿಗೆ ಶುರುವಾಗಿ ಹೋಯ್ತು. ಪಾಪಣ್ಣ ಬೇರೆ ಮನೇಲಿಲ್ಲ, ಏನಾಗಿ ಹೋಗ್ತದೆ ಏನೋ ಅಂಥೇಳಿ ಹೊಲ್ಲಕ್ಕೆ ಬಂದ. ಇಲ್ಲ ಮತ್ತು ಹೆಂಗಂಡು ಬಂದರು ಏನು ಹೇಳಕ್ಕೆ ಹೋಗಬೇಡಿ ಅಂತೀನಿ. ಎಂತಕ್ಕೆ ಮನೆ ಬಾಗಿಲಿಗೆ ಬಂದವ್ರಿ ನಾ ಎಂತಕ್ಕೆ ಹೇಳಿದೆ, ಏನು ಹೇಳಕ್ಕೆ ಹೋಗ್ತೀನಿ? ಕಾಪಿ ಕಾಸ್ಕಿ ಬಾ ಅನ್ನೋರೆ ಅಲ್ಲ, ಇದು ಮಾಡೋರೆ ಅಲ್ಲ, ಅವ್ನು ಕೂರ್ಸೋರೆ ಅಲ್ಲ, ಉಪಚಾರ ಮಾಡೋರೆ ಅಲ್ಲ. ನೀ ಹೇಳ್ತೀಯ, ಅವ್ರು ನಿಷ್ಠರಾಗದು ಯಾರು ಹೇಳ? ನಾ ಒಂದು ಸ್ವಲ್ಪ ಹೇಳ್ಬೇಕು ಅಂತಲೇ ಮಾಡಿದ್ದೆ. ಎಂತಕ್ಕೆ ಹಿಂಗೆ ಹೋದಲ್ಲಿ ಬಂದಲ್ಲೆಲ್ಲ ಹಿಂಗೆ ವಯಸ್ಸಿಗಾರು ಒಂದು ಮರ್ಯಾದೆ ಕೊಡೋದು ಬೇಡನೋ, ಎಂತಕ್ಕೆ ಹಿಂಗೆ ಮಾಡ್ತೀರಿ ಅಂತ ಕೇಳ್ಬೇಕಂತ ಮಾಡಿದ್ದೆ. ನಾ ಕೇಳೋಕ್ಕೂ ಹೋಗಲ್ಲ, ಬರ್ಸೋಕ್ಕೂ ಹೋಗಲ್ಲ. ಅಂತ ಕೇಳ್ತೀನಿ ನಾನು ಹೇಳ. ನೋಡಿ, ಈ ಭಾವರ್ದಸೆ ಇದ್ದ ಸುಖ ಇಲ್ಲ ಮಾರ್ರ. ನೀವು ಮಾತ್ರ ಗಟ್ಟಿಗೀತಿ ಅನ್ಬೇಕು ಪಾರತಕ್ಕ. ಯಾರ್ಯಾರಿಗಂತ ಬಾಯಿ ಕೊಡ್ತೀರಿ, ಯಾರ್ಯಾರಿಗಂತ ತಲೆ ಕೊಡ್ತೀರಿ. ಆಗಲಿ ಮಾರ್ರ, ಇಷ್ಟು ವರ್ಷ ಹೆಂಗೆ ಸಂಭಾಳಿಸ್ಕೊಂಡು ಬಂದ್ರಿ. ನಮ್ದೆಲ್ಲ ಎಂಥದ ಇನ್ನು ಏನು ಮಾತಂತ ಆಡ್ತೀಯ ಸೀತಾ? ನಿಮ್ದೆಲ್ಲ ಎಂಥದೇನು ಅನ್ನಕ್ಕೆ ಏನಾಗಿದೆ ನೋಡೋಣ ಹೇಳ. ಬಂಗಾರದಂಗಿದೆ ಎರಡು ಮಕ್ಕಳು. ಯಾಕಂಡು ಒಂದೊಂದ್ಸತಿ ಏನಾರು ಇದು ಮಾಡಿದ್ರು ಆಮೇಲೆ ಏನು ಇದಿಲ್ಲ ಬೇಡ. ಹಂಗೆ ತಲೆಬಿಸಿ ಮಾಡ್ಕೊಳಕ್ಕೆ ಎಂತ ಅದೆಯೇ? ಸುಮ್ಮನಿರೋ. ತಲೆ ಬಿಸಿ ಮತ್ತೆಂತ ಅಲ್ಲ ಪಾರತಕ್ಕ. ನಮ್ಮ ಪುಟ್ಟಕ್ಕೊಬ್ಳು ನಾ ಓದಬೇಕು ಅಮ್ಮ, ಇನ್ನೂ ಓದಬೇಕು ಅಂತದೆ. ನಮ್ಮ ಮನೇಲಿ ಇವ್ರು ಬೇಡ ಮದುವೆ ಮಾಡೋಣ ಅಂತ. ಏನು ಸಾಯ್ತೀರಿ ನೋಡೋಣ ಹೇಳಿ. ನಂಗೂ ಅದು ಓದಲಿ ಅನ್ನಂಗೆ ಅದೇ. ಏನು ಓದಿಸ್ಬೇಕು ಅದು ಪೂರ್ತಿ ಓದಿಸೇ ಕಳಿಸ್ಬಿಟ್ರೆ ಆಮೇಲೆ ಏನಾರು ಅವ್ರ ಜೀವನಕ್ಕೊಂದು ದಾರಿ ಅವರೇ ಮಾಡ್ಕಿತಾರೆ. ನಮ್ಮ ಮನೇಲಿ ಇವ್ರಿಗೆ ಹೇಳಿದ್ರೆ ಭಾಷೆ ಅರ್ಥ ಆಗಲ್ಲ. ಅಲ್ಲ ಆ ಸಂಬಂಧ ಬಂತು ಈ ಸಂಬಂಧ ಬಂತು ಅಂತ ಹೇಳ್ತಾ ಕೂತ್ಕೋತಾರೆ.
ಈ ಜನನೂ ಹಾಗೆ ಮಾರ್ರೆ, ಈಗ ಮಾಡಲ್ಲ ಅಂತ ಒಂದು ಸತಿ ಹೇಳಿವಿ ಹೌದಾ, ಮತ್ತೆ ಕೊಡ್ತೀರನೋ ಅಂತ ಕೇಳ್ತಾ ಬಂದರೆ ಏನು ಗತಿ ಸಾಯ್ಬೇಕು ನೋಡೋಣ ಹೇಳಿ. ಓದಲಿ ಸೀತಾ, ಅದರ ಮಟ್ಟಿಗೆ ನಂದು ಪುಟ್ಟಕ್ಕನ ಮಾತಿಗೆ ಒಂದು ಓಟು. ಏನು ಬೇಕಾದ್ರೆ ಹೇಳು, ಓದ್ಬೇಕು ಅಂದಷ್ಟು ಓದ್ಕೊಂಡೇ ಹೋಗ್ಬೇಕೆ. ನಮ್ಮನೇಲಿ ನೋಡಿ ಈಗ ಎಂಥದಾರು ಹಾಕ್ಕೊಂಡ್ಲಿ, ಒಂದು ಓದ್ಕೊಂಡು ಹೋಗಿದ್ದಕ್ಕೆ ಏನೇ ಮಾಡ್ಕೊಂಡ್ರು ಒಂದು ಜೀವನ ಅನ್ನೋದೊಂದಲ್ಲ ಆತ. ಹೆಣ್ಮಕ್ಳಿಗೆ ಓದ್ಕೊಂಡಿರ್ಬೇಕು, ಗುಂಡಪ್ಪಣ್ಣ ಹೊಟ್ಟೆನ ಹೇಳ್ತಾರೆ ಅಂಥೇಳಿ ಅವ್ರ ಮಾತನ್ನ ಕೇಳಕ್ಕೆ ಹೋಗಬೇಡ. ಕೆಲಸ ಮಾಡು, ಪುಟ್ಟಕ್ಕನ ಹತ್ರನೇ ಹೇಳಕ್ಕೆ ಹೇಳು. ಅಪ್ಪ ಅಂಥೇಳಿ ದೈನ ಅಂದರೆ ಅವರೇನಲ್ಲ ಅನ್ನಲ್ಲ, ಮಗಳು ಅಂದ್ರೆ ಭಾಳ ಒಂಥರ ಇರೋದೇ ಅವರಿಗೆ, ಕರಗ್ತಾರೆ, ಅದರ ಮಾತಿಗೆ ಕರಗ್ತಾರೆ. ನೀನು ಹಂಗೆ ಮಾಡೋಕ್ಕೆ ಹೇಳ. ಇದು ಸಟ್ಲಮೆಂಟ್ ಗೊತ್ತಿರ್ತವೆ ಸೀತಾ, ನೀ ಅದಕ್ಕೆ ಅಂತ ತಲೆ ಕೆಡ್ಸಿದ್ದೀಯ. ಹಣ್ಣಿದ ಮರಕ್ಕೆ ಹೆಣ್ಣಿದ ಮನೆಗೆ ಬರೋರು ಹೋಗೋರು ಜನ ಅಂತ ಗಾದೆ ಅದೇ. ಈಗ ಒಂದು ಸತಿ ಮಾಡಲ್ಲ ಅಂತ ಹೇಳಿದೆ ಅಂಥೇಳಿ ಹೆಂಗೆ ಗೊತ್ತಾ, ಸುಮ್ಮನೆ ಹೇಳಿದ್ರೆ ಏನ ಅಂಥೇಳಿ ಮತ್ತೊಬ್ರು ತಗೋತಾರೆ. ಅಲ್ಲ, ಎಲ್ಲರ ಮನೆಗೆ ಸೆಟ್ಲ್ಮೆಂಟ್ ಬರೋಲ್ಲ ಅಂತ ಎಷ್ಟು ತಲೆ ಬಿಸಿ ಮಾಡ್ಕೊತಾರೆ, ಅದು ಗೊತ್ತಾ ನಿಂಗೆ? ಸುಮ್ಮನಿರು, ಏನಾಗಲ್ಲ, ಸೆಟ್ಲ್ಮೆಂಟ್ ಬರಲಿ, ನೀ ಅದಕ್ಕೇನು ತಲೆ ಕೆಡ್ಸ್ಕೊಬೇಡ. ನಿಧಾನದಿಂದ ಇದು ಮಾಡಿದ್ರೆ ಸಹಿ. ಗುಂಡಪ್ಪಣ್ಣನ ಫಸ್ಟು ಒಪ್ಸ್ಕೆ. ಇದು ಪುಟ್ಟಕ್ಕನ ಹತ್ರನೇ ಹೇಳಕ್ಕೆ ಹೇಳು, ಆತದೆ, ಎಲ್ಲ ಆತದೆ. ನೀನು ಅದಕ್ಕೇನು ತಲೆ ಕೆಡ್ಸ್ಕೊಬೇಡ. ಈ ತಲೆ ಬಿಸಿ ಮಾಡ್ಕೊಳೋದು ನೋಡಿದ್ರೆ ಮರತ್ತೆ. ನಾನು ಹಂಗೆ ಹೇಳೀನಿ, ಪುಟ್ಟಕ್ಕನ ಹತ್ರನೇ ಹೇಳೀನಿ, ನೀನು ಇದು ಮಾಡು, ಅಪ್ಪನ ಹತ್ರನೇ ನಾನು ಓದಲೇಬೇಕು ಅಂತ ಹಠ ಹಿಡ್ದು ಕೂತ್ಕ ಅಂದೇನೆ. ಎಂಥದೇ ಮಾಡಿದ್ರು ನಾನು ಓದಿಸ್ದೆ ಏನು ಬಿಡಲ್ಲ ಹಾಗೆ. ಮತ್ತು ಇವ್ರು ಹೇಳ್ತಾರೆ ಅಂತೇಳಿ ನಾನು ಮದುವೆ ಮಾಡಿ ಕಳಿಸಲ್ಲ. ಆದರೂ ದಿನ ಬೆಳಗಾದ್ರೆ ಮನೆ ಒಳಗೆ ಇದಕ್ಕೆ ಒಂದು ಕರ್ಕರೆ ಆದಷ್ಟೊತ್ತಿಗೆ ಹುಡುಗರಿಗೆ ಮನಸ್ಸಿಗೆ ಒಂದು ಥರ ಅಲ್ಲನ್ರಿ. ಮಾತಾಡ್ತ ಗುಂಡಪ್ಪಣ್ಣ ಸಿಕ್ಲಿ ಹೇಳ್ತೀನಿ ತಾಳಿ. ಬೇಡ ನೀವಂತ ಹೇಳೋಕ್ಕೆ ಹೋಗ್ಬೇಡಿ ಪರತಕ್ಕ. ಕಡೆಗೆ ಇದ್ದು ಬದೋರ ಹತ್ರ ಎಲ್ಲ ಹೇಳ್ತಿದ್ದೀಯ ನಾನು ದೂರು ಅಂತ, ಅದು ಒಂದು ಥರಕ್ಕೆ ಬರ್ತದೆ. ಬೇಡ, ನೋಡೋಣ, ನಾವೇ ಅಮ್ಮ ಮಗಳು ಹೆಂಗಾರು ಮಾಡಿ ಒಪ್ಸ್ಬೇಕು. ಅದು ಒಂದು ಹೋದೆ ಪುಣಾಕೀತಿ, ಅದು ಒಂದು ಹೋದೆ. ಅಲ್ಲೇ ಸೀತಾ, ಇದು ನಿಂಗಣ್ಣನ ಮಗಗೆ ಭಾಳ ಒಳ್ಳೆ ಕಡೆ ಸಂಬಂಧ ಬಂದದಂತಲೇ. ಆ ಊರಿಗೂ ಇವರಿಗೂ ಎಲ್ಲಿಗೂ ಅಂತಾರೆ ನೋಡು. ಅದು ಹೆಂಗೆ ಮಗಿನಿಲ್ಲಿ ಕೊಡ್ತಾ ಇದ್ದಾರೋ ಏನೋ. ನಮ್ಮ ಪಾಪಣ್ಣ ಹೇಳ್ತಿದ್ದ, ನಿಂಗಣ್ಣನೇನು ಹಿಡಿಯೋರೇ ಇಲ್ಲ, ಹಾಗೆ ಮಾಡ್ತಾರೆ ಅಂತಿದ್ದ. ಆದರೂ ಮನುಷ್ಯರ ನಸೀಬು ನೀನು ಏನೇ ಹೇಳ, ಎರಡು ಮಕ್ಕಳಿಗೂ ಹೆಂಗೆ ಒಳ್ಳೊಳ್ಳೆ ಕಡೆ ಆತೆ. ಅನಿಲಂತ ಅವಳಿ ಅವ್ರ ಮನೆಗೆ ಸಿಕ್ತಿದ್ನಾನೆ ಆ ಮಗು ಮಾಡಿದ ಅಂತರಕ್ಕೆ. ನೋಡು, ನೀ ಹೇಳ್ತೀಯ ನಸೀಬ್ ಚೆನ್ನಾಗಿರ್ಬೇಕು ಎಂತಕ್ಕೆ ಆದ್ರೆ. ಈಗ ಹುಡುಗಾದ್ರೆ ನೋಡು, ಭಾಳ ಹುಡುಗಿ ನೋಡೋಕೆ ಗನಗದಿಯಂತೆ, ಏನು ಲಕ್ಷಗಟ್ಟಲೆ ಸಂಬಳ ತಗೋತದಂತೆ. ಸಂಬಂಧ ಅಂದ್ರೆ ರಘುವೀರಣ್ಣನ ಹೆಂಡತಿ ಬಾಳಗಂತೆ ಲೆಕ್ಕ ಹಾಕ್ತೀನಿ ಹೆಂಗಿರ್ಬೋದು ಅಂತ. ಹೋದಂತೆ ಸಂಬಂಧ ಎಲ್ಲ ಒಳ್ಳೆಯದೇ ಅಂತೆ. ನಮ್ಮನೇಲಿ ಇವ್ರು ಹೇಳ್ತಿದ್ರು, ಹೋದ ಸುಳ್ಳ ಬೇರೆಯವ್ರ ಮನೆ ಹೆಣ್ಮಕ್ಳು ಸುದ್ದಿ ಮಾತಾಡೋಕ್ಕೆ ಹೋಗಬಾರ್ದು, ನೀವು ಮಾತ್ರ ಯಾರ ಹತ್ರನೂ ಹೇಳಕ್ಕೆ ಹೋಗ್ಬೇಡಿ ಪಾರತಕ್ಕ ಹೇಳಿನೇ. ಹುಡುಗಿಗೇನೋ ಸ್ವಲ್ಪ ತೊಂದರೆ ಅಂತಾರೆ ನೋಡಿ, ಹೌದ ಸುಳ್ಳ ಗೊತ್ತಿಲ್ಲ. ಹಾಗಾಗಿ ಗಡಿಬಿಡಿ ಮಾಡ್ತಾ ಇದ್ದಾರೆ, ಬೇಗ ಎಂಗೇಜ್ಮೆಂಟ್ ಮಾಡೋಣ, ಬೇಗ ಮದುವೆನೂ ಮಾಡಿ ಪೂರೈಸೋಣ ಅಂತ ಹೇಳ್ತಾ ಇದ್ದಾರೆ ಅಂತಾರೆ ನೋಡಿ. ಇವನು ಹುಡುಗ ಒಳ್ಳೆಯವನಲ್ಲ ಪಾಪ, ಅವನಿಗೂ ಸಂಬಳ ಗನಾಗಿ ಬರ್ತದ್ರೆ. ಮನೆಯಲ್ಲಿ ಈಗ ಹಿನ್ನೆಲಿಂದ ಎಂಥದೇ ಆಗಿದ್ರೆ ಈಗ ಗನಾಗೆ ಅದೇ. ಇನ್ನು 4 ವರ್ಷ ಕಳೆದ್ರೆ 20-25 ಕ್ವಿಂಟಲ್ ಅಡಿಕೆ ಆಗ್ತದೆ ಅಂತಾರೆ ಇವರು. ಇನ್ನೆಂತ ಬೇಕು ಪಾರತಕ್ಕ, ಹಂಗೇನೋ ಅದಿಯಂತೆ ಅಂತ ಗುಮಾನಿ. ಈಗ ಹೆಂಗೆ ಹೇಳೋನಾರ ಕೆಲವರೆಲ್ಲ ಬೇಕಂತಾನೆ ಹಿಂಗಿದ್ದ ಸಂಬಂಧ ಕೊಡ್ತಾರಲ್ಲ ಅಂತೇಳಿ ಸುಮ್ಮನೆ ಒಂದು ಹೂನ ಕಟ್ಟಿದ್ರೆ ಅದು ಏನಿದಲ್ಲ. ಇವ್ರ ತಂಗಿ ಕೊಟ್ಟಲ್ಲಿ ಅದ್ರ ನೆಂಟ್ರು ಅದರಂತೆ ಹತ್ರ ಅಂತ ಗೊತ್ತು. ಇದ್ರ ತಂಗಿ ಹೇಳಿದಂತೆ ಇವ್ರ ಹತ್ರ ಮೊನ್ನೆ ಇವ್ರು ಬಂದ್ಕೊಂಡು ಹೇಳ್ತಿದ್ರು, ಯಾರಿಗೆ ಏನು ಎತ್ತ ಅಂತ ಎಲ್ಲ ಕೇಳ್ರಂತೆ. ಕೇಳೋಕ್ಕೆ ಇವ್ರು ಹೇಳಿದ್ರಲ್ಲ, ಆವಾಗ ಹೇಳಿದ್ರಂತೆ. ಯಾವುದೋ ಸುಳ್ಳು ನನಗೂ ಗೊತ್ತಿಲ್ಲ. ಬಿಡು ಮತ್ತೆ. ಅದೇ ನೋಡಿದೆ ಸಮಯ ಗುಂಡಪ್ಪಣ್ಣನ ತಂಗಿ ಹಾಗೆಲ್ಲ ಕಾಟಿ ಪಟ್ಟಿ ಮಾತು ಹೇಳೋ ಜನ ಅಲ್ಲ, ಗೊತ್ತಾಗಿ ಹೇಳ್ತು ಬಿಡು. ಸೊ ಇವ್ರು ಇದ್ರ ಒಳಗೆ ಆ ಹುಡುಗಂದೊಂದು ಬಾಳ್ನೆ ಅಂತ ಮಾಡ್ತಾರೆ ಏನೋ ಮರತಿ. ಈಗ ಹಿಂಗಣ್ಣ ಆಸ್ತಿ ಮನೆ ಸಂಬಳ ಕಂಡುಬಿಟ್ನ ಇಲ್ಲ, ಅವ್ನು ದುಡ್ಡು ಅಂದರೆ ಜೀವ ಬಿಡ್ತಿದ್ದ ಮೊದಲೆಯ, ಹಾಗಾಗಿ ಒಪ್ಕೊಂಡನಂತ ಕಾಣ್ತದೆ.
ಓ ಸಮ ಸಮ ಬಿಡು.